ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲಿ ಬಂದವರಂತ ಎಲ್ಲರಿಗೂ ನಮಸ್ಕಾರ ಮತ್ತು ಹಾರ್ದಿಕ ಧನ್ಯವಾದಗಳು. ನಾನು ಡಾಕ್ಟರ್ ಜಯಂತ್ ರೆಡ್ಡಿ. ನಾನು ಮಣಿಪಾಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್ ಓಲ್ಡ್ ಏರ್ಪೋರ್ಟ್ ರೋಡ್, ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಕಸಿ ವಿಭಾಗದ ಮುಖ್ಯಸ್ಥ. ಇಲ್ಲಿ ನಾನು ಬಂದಿರುವಂಥ ಮೇನ್ ಇದು ಏನು ಅಂದರೆ, ನಮ್ಮ ಇವಾಗ ಭಾರತದಲ್ಲಿ ಎಲ್ಲ ಅನೇಕ ಜಾಗದಲ್ಲಿ ಯಕೃತ್ ಸಂಬಂಧಪಟ್ಟಿದ್ದ ಡಿಸೀಸಸ್ ಅದು ಜಾಸ್ತಿ ಆಗ್ತಾ ಇದೆ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ, ನೀವು ಕರ್ನಾಟಕ ನೋಡಿದ್ರೆ ಅದರ ಉತ್ತರ ಕರ್ನಾಟಕದಲ್ಲಿ ಇದು ಸಂಬಂಧಪಟ್ಟಿದ್ದ ಯಕೃತ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 45-50% ಇದು ಆಗೋದು ಆಲ್ಕೋಹಾಲ್ ಡ್ರಿಂಕ್ ಸಂಬಂಧಪಟ್ಟಿದ್ದ ಇದರಿಂದ ಲಿವರ್ ಡ್ಯಾಮೇಜ್ ಆಗೋದು. ಅದು ನಾವು ಸ್ಟಡೀಸ್ ನೋಡಿದ್ರೆ ಮೇನ್ಲಿ ಇದು ಉಂಟಾಗೋದು 30-50%, 30-50 ಏಜ್ ಅಂದರೆ 30 to 50 years ಏಜ್ ಗ್ರೂಪಲ್ಲಿ. ಆ್ಯಂಡ್ ಪ್ರಿಡಾಮಿನೆಂಟ್ಲಿ 75% ಇದು ಗಂಡಸರಲ್ಲಿ ಕಾಣಿಸ್ಕೊಳ್ಳುವಂಥ ತೊಂದರೆ. 20-25% ಹೆಂಗಸರಲ್ಲೂ ನಾವು ಇದನ್ನು ನೋಡ್ತೀವಿ. ಇದಾದಮೇಲೆ ನಾವು ಒಂದು 5 ವರ್ಷದ ಹಿಂದೆ ನೋಡಿದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನುವಂಥ ಲಿವರ್ ವೈರಸ್ ಕಾಮನ್ ಆಗಿ ಕಂಡು ಬರ್ತಿತ್ತು. ಬಟ್ ಅದು ಇವಾಗ ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಇರುವಂಥ ಕಾರಣ ಹೆಪಟೈಟಿಸ್ ಸಿ ವೈರಸ್ಸು ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ 15-20% ನಾವು ಏನು ನೋಡೋದು ಅಂದರೆ ಫ್ಯಾಟಿ ಲಿವರ್ ಡಿಸೀಸ್, ಅಂದರೆ ಕಾಮನ್ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಫ್ಯಾಟಿ ಲಿವರ್ ಅಂತೀವಿ. ಸೊ ಫ್ಯಾಟಿ ಲಿವರು ಆಲ್ಮೋಸ್ಟ್ ಇವಾಗ 15-20% ಲಿವರ್ ಸಿರೋಸಿಸ್ಗೆ, ಅದರಿಂದ ಲಿವರ್ ಸಿರೋಸಿಸ್ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನೊಂದು ನಾವು 10 years ನೋಡಿದ್ರೆ ಅದು ನಂಬರ್ 1 ಕಾಸ್ ಇಂಡಿಯಾಲಿ, ಅಂದರೆ ಫ್ಯಾಟಿ ಲಿವರಿಂದ ಲಿವರ್ ಡ್ಯಾಮೇಜ್ ಆಗುವಂಥ ಸ್ಥಿತಿ ಬರುವಂಥ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಈ ಫ್ಯಾಟಿ ಲಿವರ್ ಅನ್ನೋದು ಅದು ಒಂದು ಸೆಪ್ರೇಟ್ ಡಿಸೀಸ್ ಏನೂ ಅಲ್ಲ. ಅದು ಇವಾಗ ಫ್ಯಾಟಿ ಲಿವರ್ ಅನ್ನುವಂಥ ಟರ್ಮಿನಾಲಜಿ ಬಂದು ನಾವು ಯೂಸ್ ಮಾಡಲ್ಲ ಮೆಡಿಕಲ್ ಇದರಲ್ಲಿ. ಅದನ್ನು ಮೆಟಬಾಲಿಕ್ ಅಸೋಸಿಯೇಟೆಡ್ ಸ್ಟಿಯಾಟಾಟಿಕ್ ಲಿವರ್ ಡಿಸೀಸ್ ಅಂತೀವಿ, MASLD ಅಂತ ಹೇಳ್ತೀವಿ. ಸೊ ಈ ಫ್ಯಾಟಿ ಲಿವರ್ ಇರುವಂಥವರಲ್ಲಿ ಪ್ರಿಡಾಮಿನೆಂಟ್ಲಿ ಏನಿರುತ್ತೆ, ಸ್ವಲ್ಪ ಓವರ್ ವೆಯ್ಟ್ ಇರ್ತಾರೆ, ಜೊತೆಯಲ್ಲಿ ಡಯಾಬಿಟಿಸ್ ಇರುತ್ತೆ, ಅದನ್ನು ಒಳ್ಳೆ ಕಂಟ್ರೋಲಲ್ಲಿರಲ್ಲ. ಇದ್ರ ಜೊತೆಯಲ್ಲಿ ಅವ್ರಿಗೆ ಇದಿದ್ದರೆ ಹಾರ್ಟ್ ಡಿಸೀಸ್ ಬರುವಂಥ ಚಾನ್ಸಸ್ ಜಾಸ್ತಿ, ಸ್ಟ್ರೋಕ್ ಬರುವಂಥ ಚಾನ್ಸಸ್ ಜಾಸ್ತಿ. ಇದ್ರ ಜೊತೆ ಲಿವರ್ ಡಿಸೀಸ್ ಇದ್ದು ಕ್ರಮೇಣವಾಗಿ ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಫ್ಯಾಟಿ ಲಿವರ್ ಇದ್ದರೆ ಅದರಿಂದ ಲಿವರ್ ಡ್ಯಾಮೇಜ್ ಆಗೋದು 10-15 ವರ್ಷ ಆಗುತ್ತೆ. ಅದೇನು ಇಮಿಡಿಯೇಟ್ಲಿ 3-6 ತಿಂಗಳಲ್ಲಿ ಆಗುವಂಥ ಇದಲ್ಲ. ಬಟ್ ಇದಾದರೆ ಮತ್ತೆ ಅವ್ರಿಗೆ ಹೊಟ್ಟೆಯಲ್ಲಿರುವಂಥ ಅದು ಅನ್ನನಾಳ ಆಗಲಿ, ಜಠರ ಆಗಲಿ, ಕರಳಾಗಲಿ, ಇದರ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ಸು ಜಾಸ್ತಿ. ಸೊ ಇದೆಲ್ಲ ಒಂದು ಸ್ಪೆಕ್ಟ್ರಮ್. ಸೊ ಇದೇನು ಫ್ಯಾಟಿ ಲಿವರ್ ಅಂದರೆ ಅದೊಂದು ಸೆಪ್ರೇಟ್ ಇದು, ಆ ಥರ ಅಲ್ಲ. ಸೊ ನಾವು ಇವಾಗ ಫ್ಯಾಟಿ ಲಿವರ್ ಪೇಷಂಟ್ಸನ್ನು ನೋಡಿದಾಗ ಆಲ್ಮೋಸ್ಟ್ ಒಂದು 55-60% ಪೇಷಂಟ್ಸಲ್ಲಿ ಅವರಲ್ಲಿ ಆಲ್ರೆಡಿ ಲಿವರಲ್ಲಿ ಡ್ಯಾಮೇಜ್ ಶುರುವಾಗ್ಬಿಟ್ಟಿರುತ್ತೆ. ನಾವು OPDಯಲ್ಲಿ ಹಾಸ್ಪಿಟ್ಲಲ್ಲಿ ನೋಡುವಂಥರಷ್ಟರಲ್ಲಿ ಅವರಲ್ಲಿ ಆಲ್ಮೋಸ್ಟ್ ಡ್ಯಾಮೇಜು ಶುರುವಾಗ್ಬಿಟ್ಟಿರುತ್ತೆ. ಸೊ ಇದೊಂಥರ ಲೈಫ್ ಸ್ಟೈಲ್ ಡಿಸೀಸ್. ಈ ನಡುವೆ ಫಾಸ್ಟ್ ಫುಡ್ಡು, ಸೆಡೆಂಟ್ರಿ ಲೈಫ್ ಸ್ಟೈಲು, ಅಂದರೆ ಎಕ್ಸಸೈಸ್ ಮಾಡೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡಿರೋದು, TV ನೋಡೋದು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು, ಎಕ್ಸಸೈಸ್ ಇಲ್ಲ, ಮನೆಯಲ್ಲೇ ಫುಡ್ ಆರ್ಡರ್ ಮಾಡೋದು, ಫಾಸ್ಟ್ ಫುಡ್ ಆರ್ಡರ್ ಮಾಡೋದು. ಸೊ ಡಯಟ್ರಿ ಚೇಂಜಸ್ಸು ಪ್ಲಸ್ ಅದರ ಜೊತೆ ಡಯಾಬಿಟಿಸು. ಸೊ ಇದೆಲ್ಲ ಕಾರಣಗಳಿಂದ ಈ ಫ್ಯಾಟಿ ಲಿವರ್ ಅನ್ನೋದು ಜನರಲ್ಲಿ ಕಾಮನ್ ಆಗಿ ಅದು ಕಂಡುಬರುತ್ತೆ. ಸೊ ಮೊದಲನೇದಾಗಿ ಸ್ಟಿಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಕೋಹಾಲ್ ಅದೇ ಕಾಮನೆಸ್ಟ್ ಕಾಸ್. ಅನ್ಫಾರ್ಚುನೇಟ್ಲಿ 45-50% ಇಟ್ ಈಸ್ ಆಲ್ಕೋಹಾಲ್. ಆ್ಯಂಡ್ ಜನರಲ್ಲಿ ಏನು ಅಂದರೆ ಒಂಥರ ಕಾಮನ್ಲಿ ಏನು ನಾನು ಜನ
ನಾನು ಎಷ್ಟು ವರ್ಷದಿಂದ ಕುಡಿತಾ ಇದ್ದೀನಿ, ನನಗೇನು ತೊಂದರೆ ಆಗಿಲ್ಲ, ಏನೂ ಆಗಲ್ಲ. ಯಕೃತ್ ಅನ್ನೋದು ಒಂದೇ ಅಂಗ ನಮ್ಮ ದೇಹದಲ್ಲಿ, ಅದು ರಿಪೇರಿ ಆಗುತ್ತೆ, ರೀಜನ್ರೇಟ್ ಆಗುತ್ತೆ. ಬೇರೆ ಯಾವ ಅಂಗನೂ ರೀಜನ್ರೇಟ್ ಆಗೋದಿಲ್ಲ. ಅದಕ್ಕೆ ನೀವು ಡ್ರಿಂಕ್ಸ್ ಮಾಡಿದ್ರೆ ಅದರದ್ದು ಪರಿಣಾಮ ಕಾಣಿಸ್ಕೊಳ್ಳೋದಕ್ಕೆ 15-20 ವರ್ಷ ಆಗುತ್ತೆ. ಅದು ಲಿವರ್ ಒಂದು 80% ಡ್ಯಾಮೇಜ್ ಆಗೋವರೆಗೂ ನಮಗೆ ಅದರದ್ದು ಲಕ್ಷಣಗಳು ಕಂಡು ಬರೋದಿಲ್ಲ. ಬಟ್ ಆ ಲಕ್ಷಣಗಳು ಕಂಡು ಬರೋ ಅಷ್ಟೊತ್ತಿಗೆ ಯಕೃತ್ ಆಲ್ಮೋಸ್ಟ್ ಒಂದು 80% ಡ್ಯಾಮೇಜ್ ಆಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಈ ಥರ ಪೇಷಂಟ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ಅದು ಕೊನೆ ಸ್ಟೇಜಲ್ಲಿ ಬರ್ತಾರೆ. ಅರ್ಲಿ ಸ್ಟೇಜಲ್ಲಿ ಇದು ರೆಫರ್ ಆಗಲ್ಲ. ಕೊನೆ ಸ್ಟೇಜಲ್ಲಿ ಬಂದಾಗ ಇದಕ್ಕೆ ಟ್ರೀಟ್ಮೆಂಟು ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ. ಸೊ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಸಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಜನ ಹೆದರ್ಕೊಳ್ತಾರೆ. ಇದರಲ್ಲಿ ಸಕ್ಸಸ್ ತುಂಬ ಕಡಿಮೆ, ಇದು ಹೇಗೆ ಇದನ್ನು ಅಫೋರ್ಡ್ ಮಾಡೋದು, ಇದನ್ನು ಮಾಡಿದ್ರೆ ಜನ ಉಳಿಯಲ್ಲ, ಅದೆಲ್ಲ ತಪ್ಪು ಮೂಡಿಕೆ. ಇವಾಗ ಯಕೃತ್ತಿನ ಕಸಿ ಇಲ್ದಿರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಸಿ ಮಾಡಿದ್ರೆ ಸಕ್ಸಸ್ ಆಲ್ಮೋಸ್ಟ್ 90-95%. ಆ್ಯಂಡ್ ಇದರಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇರೋದರಲ್ಲಿ 2 ಥರ ನಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಂದು ಗೌರ್ಮೆಂಟ್ ವೇಟಿಂಗ್ ಲಿಸ್ಟಲ್ಲಿ ಹಾಕಿ ನಾವು ಬ್ರೈನ್ ಡೆಡ್ ಆರ್ಗನ್ಗೆ ವೇಟ್ ಮಾಡಿ ಕಸಿ ಮಾಡ್ಬೋದು. ಬಟ್ ಇದರಲ್ಲಿ ತೊಂದರೆ ಏನು ಅಂದರೆ, ಉದಾಹರಣೆಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 1500-2000 ಜನ ಯಕೃತ್ತಿನ ಟ್ರಾನ್ಸ್ಪ್ಲಾಂಟ್ ಕಸಿಗೆ ವೆಯ್ಟ್ ಮಾಡ್ತಿರ್ತಾರೆ. ಹೋದ ವರ್ಷ ಕರ್ನಾಟಕದಲ್ಲಿ ಡೊನೇಷನ್ ಆಗಿರೋದು ಬರೀ 198 ಡೊನೇಷನ್ಸ್ ಆಗಿದೆ. ಬಟ್ ವೆಯ್ಟ್ ಮಾಡ್ತಿರೋದು 1000 ಜನ. ಬಟ್ ಯಕೃತ್ ಸಿಕ್ಕಿರೋದು ಬರೀ 198 ಮಂದಿಗೆ. ಸೊ ಅದರಲ್ಲಿ ಅನೇಕ ಮಂದಿ ಯಕೃತ್ತಿಗೆ ವೆಯ್ಟ್ ಮಾಡಿ ಜೀವನ ಕಳ್ಕೊಳ್ತಾರೆ. ಸೊ ಇನ್ನೊಂದು ಒಳ್ಳೆ ಆಪ್ಷನ್ ಏನು ಅಂದರೆ, ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಬ್ಲಡ್ ಗ್ರೂಪ್ ಅವ್ರದ್ದು ಮ್ಯಾಚ್ ಆದರೆ, ಕಂಪ್ಯಾಟಬಲ್ ಇದ್ದರೆ ಯಕೃತ್ತದ ಒಂದು ಭಾಗ ಸೇಫಾಗಿ ಡೊನೇಟ್ ಮಾಡ್ಬೋದು. ಈ ಥರ ಫ್ಯಾಮಿಲಿ ಮೆಂಬರ್ಸ್ಗೆ ಡೊನೇಟ್ ಮಾಡೋರಿಗೆ ಈ ಥರ ಏನೂ ದೊಡ್ಡ ರಿಸ್ಕ್ ಇಲ್ಲ. ಬಿಕಾಸ್ ಯಕೃತ್ತು ನಾನು ಹೇಳ್ದಂಗೆ ಒಂದೇ ಅಂಗ ನಮ್ಮ ದೇಹದಲ್ಲಿ, ಅದು ಬೆಳ್ಕೊಳ್ಳುತ್ತೆ. ಉದಾಹರಣೆಗೆ ನಂದು ಯಕೃತ್ತು 70% ತೆಗೆದುಬಿಟ್ರೆ, ನನ್ನ ಹತ್ರ ಬರೀ 30% ಯಕೃತ್ತು ಉಳ್ಕೊಂಡಿದ್ರು ಸಹ, ಆ 30% ಯಕೃತ್ತು ನಾರ್ಮಲ್ ಆಗಿದ್ದರೆ ಬರೀ ಒಂದು 6-8 ವಾರದಲ್ಲಿ ಅದು ಪೂರ್ತಿ ಸೈಜ್ಗೆ ಬೆಳ್ಕೊಳ್ಳುತ್ತೆ. ಸೊ ಇದರಿಂದಾಗಿ ಯಕೃತ್ತದು ಒಂದು ಭಾಗ ದಾನ ಮಾಡೋದು ತುಂಬ ಸೇಫ್. ಇದು ದಾನ ಮಾಡೋರಿಗೆ ರಿಸ್ಕು ತೀರಾ ಕಡಿಮೆ. ಸೊ ನಾವು ತುಂಬ ಟೆಸ್ಟ್ಸ್ ಮಾಡ್ತೀವಿ, ಇದರಲ್ಲೆಲ್ಲ ಅವರು ಫಿಟ್ ಆಗಿದ್ರೇ ಅವ್ರು ಮುಂದೆ ಬಂದು ದಾನ ಮಾಡೋಕ್ಕಾಗೋದು. ಸೊ ಈ ಥರ ಫ್ಯಾಮಿಲಿ ಮೆಂಬರ್ಸ್, ಅದು ಫ್ಯಾಮಿಲಿ ಮೆಂಬರ್ಸೇ ಆಗಿರಬೇಕು, ಅವ್ರು ಮುಂದೆ ಬಂದು ದಾನ ಮಾಡಿ, ಅವರು ಮನೆಯಲ್ಲಿ ಯಾರಿಗೆ ಈ ಥರ ಯಕೃತ್ತಿನ ಸಮಸ್ಯೆ ಇದೆಯೋ ಅವರನ್ನು ದಾನ ಮಾಡಿ ಅವ್ರನ್ನ ಜೀವನ ಉಳಿಸ್ಬೋದು. ಇವಾಗ ಡೋನರ್ದು ಸರ್ಜರಿ ಸಹ ನಾವು ರೊಬಾಟಿಕಲಿ ಮಾಡ್ತೀವಿ. ಮುಂಚೆ ಓಪನ್ ಮಾಡಿ ಈ ಥರ ಕಟ್ ಮಾಡಿ ಮಾಡಬೇಕಾಗಿತ್ತು. ಬಟ್ ಇವಾಗ ಅದನ್ನು ರೋಬೋಟಲ್ಲಿ ಸಹ ಮಾಡ್ಬೋದು. ರೋಬೋಟಲ್ಲಿ ಮಾಡಿದ್ರೆ ಚಿಕ್ಕ ತೂತಲ್ಲಿ ಮಾಡ್ಬೋದು. ಸೊ ರಿಕವರಿ ಬೇಗ ಆಗುತ್ತೆ, ಅವರು ಮತ್ತೆ ಕೆಲಸಕ್ಕೆ ಬೇಗ ಹೋಗ್ಬೋದು. ಸೊ ದೊಡ್ಡ ಗಾಯ ಇರಲ್ಲ. ಸೊ ಕಾಸ್ಮೆಟಿಕಲಿ ಅದು ಇದಿರುತ್ತೆ. ಸೊ ಕೆಲವು ಜನಕ್ಕೇನು ಅಂದರೆ, ಇವಾಗ ಲಾಸ್ಟ್ ತಿಂಗಳಲ್ಲೇ ನಾವು ಆಲ್ಮೋಸ್ಟ್ 8 ಈ ಥರ ಕಸಿ ಮಾಡಿದ್ದೀವಿ. ಅದರಲ್ಲಿ 4 ಮಂದಿ ಮಕ್ಕಳು ಅವ್ರ ತಂದೆ ತಾಯಿಗೆ ದಾನ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವರು ಮದುವೆ ಆಗಿಲ್ಲ, ಅವ್ರ ಮುಂದೆ ಹೋಗಿ 6 ತಿಂಗಳಾದಮೇಲೆ ಮದುವೆ ಆಗ್ಬೋದು, ಮಕ್ಕಳು ಮಾಡ್ಕೊಬೋದು, ನಾರ್ಮಲ್ ಜೀವನ ನಡೆಸ್ಬೋದು. ಸೊ ಯಕೃತ್ ದಾನ ಮಾಡಿದ್ರೆ ಮುಂದೆ ಹೋಗಿ ಅವ್ರಿಗೇನು ತೊಂದರೆ ಆಗುತ್ತೆ ಲಾಂಗ್ ಟರ್ಮ್, ಆ ಥರ ಏನು ತೊಂದರೆ ಇರೋದಿಲ್ಲ. ಪ್ಲಸ್ ಇದು ಪ್ಲ್ಯಾನ್ಡ್ ಆಪ್ರೇಷನ್ ಆಗಿರೋ ಕಾರಣ ಅವ್ರಿಗೆ ಖರ್ಚು ಕಡಿಮೆ ಇರುತ್ತೆ. ಆಮೇಲೆ ನಾವು ಪ್ಲ್ಯಾನ್ಡ್ ಆಗಿ ಈ ಆಪ್ರೇಷನ್ನ ಮಾಡ್ಬೋದು. ಕೊನೆ ಸ್ಟೇಜಲ್ಲಿ ಮಾಡುವಂಥ ಇದು ಬಿಟ್ಟು ಮುಂಚೆನೇ ನಾವು ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ಬೋದು. ಇನ್ನೊಂದು ಲಿವರ್, ಇವಾಗ ಆಲ್ಕೋಹಾಲ್ ತೊಗೊಂಡು ಹೆಪಟೈಟಿಸ್ ಬಿ ಇಲ್ದರೆ ಹೆಪಟೈಟಿಸ್ ಸಿ ವೈರಸ್ ಇಲ್ದರೆ ಫ್ಯಾಟಿ ಲಿವರ್ ಡಿಸೀಸಿಂದ ಇನ್ನೊಂದು ತೊಂದರೆ ಏನು ಅಂದರೆ, ಒಂದು ಯಕೃತ್ ಡ್ಯಾಮೇಜ್ ಆಗೋದು, ಪ್ಲಸ್ ಯಕೃತ್ತಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ 20 ಪಟ್ಟು ಜಾಸ್ತಿ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್. ನೆನ್ನೆ ತಾನೇ ನಾನು ಬಾಗಲಕೋಟಲ್ಲಿ ಒಂದು ಪೇಷಂಟ್ ನೋಡಿದೆ.
ಅವ್ರಿಗೆ 63 ವಯಸ್ಸು, ಅವ್ರಿಗೆ ಎಂಥ ಕೆಟ್ಟ ಅಭ್ಯಾಸ ಇಲ್ಲ, ಆಲ್ಕೋಹಾಲ್ ತಗೊಳ್ಳೋದಿಲ್ಲ, ಸ್ಮೋಕಿಂಗ್ ಮಾಡಲ್ಲ, ಪ್ಯೂರ್ ವೆಜಿಟೇರಿಯನ್ ಅವರು. ಅವ್ರಿಗೆ ಡಯಾಬಿಟಿಸ್ ಇದೆ 15 ವರ್ಷದಿಂದ, ಸ್ವಲ್ಪ ದಪ್ಪ ಇದ್ದಾರೆ. ಬಟ್ ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಸ್ಕ್ಯಾನ್ ಮಾಡಿಸಿದ್ರೆ ಯಕೃತ್ತಲ್ಲಿ ಒಂದು ಗಂಟಿದೆ, ಅದು CT ಸ್ಕ್ಯಾನಲ್ಲಿ ನೋಡಿದ್ರೆ ಅದು ಕ್ಯಾನ್ಸರ್ ಗಂಟು. ಇವಾಗ ಅವ್ರ ಪಾಪ ಏನಕ್ಕೆ ಬಂದಿದೆ, ಏನು ಕೆಟ್ಟ ಅಭ್ಯಾಸ ಇಲ್ಲ, ಏನೂ ಇಲ್ಲ, ಇದು ಬಂದಿರೋದು ಫ್ಯಾಟಿ ಲಿವರಿಂದ. ಸೊ ಇದನ್ನು ಅದಕ್ಕೆ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಸೊ ಲಿವರ್ ಡ್ಯಾಮೇಜ್ ಏನೇ ಕಾರಣಕ್ಕಾಗಲಿ, ಅದು ಆಲ್ಕೋಹಾಲಿಂದ ಆಗಲಿ, ಫ್ಯಾಟಿ ಲಿವರಿಂದ ಆಗಲಿ, ವೈರಸ್ಸಿಂದ ಆಗಲಿ, ಕ್ಯಾನ್ಸರ್ ಬರೋ ಚಾನ್ಸಸ್ಸು 20 ಪಟ್ಟು ಜಾಸ್ತಿ. ಇದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಅರ್ಲಿ ಸ್ಟೇಜಸಲ್ಲಿ ನಮಗೆ ಕ್ಯಾನ್ಸರ್ ಕಂಡು ಬಂದರೆ ಲಿವರ್ದು ಕಸಿ ಮಾಡಿ ಆ ಕ್ಯಾನ್ಸರ್ನ ತೆಗಿಬೋದು. ಬಟ್ ಅದು ಕೊನೆ ಸ್ಟೇಜಸಲ್ಲಿ ಕಂಡು ಬಂದರೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಬೇರೆ ದಾರಿ ಇದಕ್ಕೆ ಇಲ್ಲ, ಆವಾಗ ಟ್ರಾನ್ಸ್ಪ್ಲಾಂಟೇ ನಾವು ಮಾಡಬೇಕಾಗುತ್ತೆ. ಇವಾಗ ಗೌರ್ಮೆಂಟ್ ಕಡೆಯಿಂದನೂ ಯಕೃತ್ ಕಸಿಗೆ ಸ್ವಲ್ಪ ಹೆಲ್ಪ್ ಸಿಗ್ತಾ ಇದೆ. ಅದು ಇಲ್ಲದೇ ಸ್ವಲ್ಪ ಫಂಡ್ ರೈಸಿಂಗು ನಾವು ಮಾಡ್ಬೋದು. ಸೊ ಇದರಿಂದಾಗಿ ಪೇಷಂಟ್ಸ್ಗೆ ಬೆನಿಫಿಟ್ ಆಗುತ್ತೆ. ಯಕೃತ್ ಕಸಿ ಡೆಫಿನೆಟ್ಲಿ ಇದು ಕಾಸ್ಟ್ಲಿನೇ, ಇದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ನೀವು ವಿದೇಶಕ್ಕೆ ಕಂಪೇರ್ ಮಾಡಿದ್ರೆ, ಇವಾಗ ವಿದೇಶದಲ್ಲಿ ನಾವು ಯಕೃತ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ, ಉದಾಹರಣೆಗೆ ಅಮೇರಿಕಾದಲ್ಲಿ ಯಕೃತ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ 2 ರಿಂದ 3 ಕೋಟಿ ಆಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಭಾರತದಲ್ಲಿ ಮಾಡ್ತಿರೋದು ಆಲ್ಮೋಸ್ಟ್ 10% ಕಾಸ್ಟಲ್ಲಿ ನಾವು ಈ ಯಕೃತ್ತಿನ ಕಸಿ ಮಾಡ್ತಾಯಿದ್ದೀವಿ. ಸೊ ವಿದೇಶದಿಂದ ಎಲ್ಲ ಬಂದು ಜನ ಇಲ್ಲಿ ಯಕೃತ್ತಿನ ಕಸಿ ಮಾಡಿಸ್ಕೊಂಡು ಹೋಗ್ತಾರೆ, ಬಿಕಾಸ್ ಕಾಸ್ಟ್ ಎಲ್ಲ ಕಡಿಮೆ. ಬಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸಿಂದ ಇನ್ನೂ ಅದರ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಈ ಯಕೃತ್ತಿನ ಸಮಸ್ಯೆ ಬರೀ ದೊಡ್ಡವರಲ್ಲ, ಮಕ್ಕಳಲ್ಲೂ ಸಹ ನಾವು ನೋಡ್ತೀವಿ. ಸೊ ಇದು ಇದರ ವಂಶ ಪಾರಂಪರ್ಯವಾಗಿ ಬರುವಂಥ ತೊಂದರೆ, ಇಲ್ಲದ್ರೆ ಹುಟ್ಟಿದಾಗಿಂದ ಬರುವಂಥ ಪಿತ್ತನಾಳದ ತೊಂದರೆ ಕಾಮನ್ ಆಗಿ ಮಕ್ಕಳಲ್ಲೂ ಸಹ ನೋಡ್ತೀವಿ. ಸೊ ನಾವು ಮಾಡೋ ಟ್ರಾನ್ಸ್ಪ್ಲಾಂಟಲ್ಲಿ ನಾವು ಉದಾಹರಣೆಗೆ 100 ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದರಲ್ಲಿ 20% ಮಕ್ಕಳಿಗೆ ಮಾಡ್ತೀವಿ, 20% ಮಕ್ಕಳಿಗಾಗುತ್ತೆ ಟ್ರಾನ್ಸ್ಪ್ಲಾಂಟ್. ಸೊ ಮಕ್ಕಳಲ್ಲೂ ಸಹ ಯಕೃತ್ತಿನ ಪ್ರಾಬ್ಲಮ್ಸು ನೋಡ್ತೀವಿ. ಸೊ ಅದು ಉತ್ತರ ಕರ್ನಾಟಕದಲ್ಲಿ ಕಾಮನ್ಲಿ ನೋಡುವಂಥದ್ದು ಅಂದರೆ ಬಿಲಿರಿ ಎಟ್ರೀಸಿಯಾ, ಅಂದರೆ ಪಿತ್ತನಾಳದ ಪ್ರಾಬ್ಲಮ್. ಅಂದರೆ ಮಕ್ಕಳಿಗೆ ತಾಯಿ ಹೊಟ್ಟೆಯಲ್ಲಿ ಇದ್ದಾಗಿಂದ ಪಿತ್ತನಾಳ ಅದು ಡೆವಲಪ್ ಆಗಿರಲ್ಲ. ಸೊ ಅವ್ರಿಗೆ 1 ತಿಂಗಳಾದ್ಮೇಲಿಂದ ಜಾಂಡಿಸ್ ಕಂಟಿನ್ಯೂ ಆಗುತ್ತೆ. ಇದರಿಂದಾಗಿ ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಹಾಳಾಗುತ್ತೆ. ಸೊ ಇದು ಕಾಮನ್ಲಿ ಆಗಿ ನಾವು ನೋಡುವಂಥದ್ದು. ಇದ್ರ ಜೊತೆಯಲ್ಲಿ ಮೆಟಬಾಲಿಕ್ ಲಿವರ್ ಡಿಸೀಸಸ್,